ಪುಣ್ಯ ನದಿ ಘಟಪ್ರಭಾ ತೀರದಲ್ಲಿ ಸುಶೋಭಿಸುತ್ತಿರುವ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಸುಣದೋಳಿ ಗ್ರಾಮದ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜರುಗಲಿರುವ ಶ್ರೀ ಜಡಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ದಿನಾಂಕ 16/4/2025 ಸಂಜೆ 5 ಗಂಟೆಗೆ ಹಗ್ಗವಿಲ್ಲದೆ ತೇರು ಚಲಿಸುವುದು. ಆ ಸುಂದರ ಕ್ಷಣವನ್ನು ನೋಡಲು ಬಂದಿರುವಂತಹ ಎಲ್ಲ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ವಿರಕ್ಷಣಾ ವೇದಿಕೆ ಮೂಡಲಗಿ ತಾಲೂಕಿನ ಉಸ್ತುವಾರಿ ಮತ್ತು ಬೆಳಗಾವಿ ಜಿಲ್ಲಾ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಜಡಪ್ಪ ಕರಿಯಪ್ಪ ಮಾರಾಫುರೆ ಜಾತ್ರೆಗೆ ಆಗಮಿಸುತ್ತಿರುವ ಎಲ್ಲ ಸದ್ಭಕ್ತರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರಿರುತ್ತಾರೆ. ಜಿಲ್ಲಾ ವರದಿಗಾರರು ಸಚಿನ್ ಮೇತ್ರಿ. ಓಂ ಶ್ರೀ ಜಡಿಸಿದ್ದೇಶ್ವರಾಯ ನಮಃ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಸುಣದೋಳಿಯ ಜಡಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದ ಏಪ್ರಿಲ್ದಲ್ಲಿ ಬರ್ತಕ್ಕಂಥ ಧವನದ ಹುಣ್ಣಿಮೆ ಅಂದರೆ ಹನುಮ ಜಯಂತಿ, ಅಕ್ಕಮಹಾದೇವಿ ಜಯಂತಿ ನಾವೇನು ಆಚರಣೆ ಮಾಡ್ತೇವಲ್ಲ, ಆ ಧವನದ ಹುಣ್ಣಿಮೆ ಹಿಡ್ಕೊಂಡು 5ನೇ ದಿವಸಕ್ಕೆ ರಥೋತ್ಸವ, ಹಗ್ಗವಿಲ್ಲದ ಎಳೆಯುವಂಥ ರಥೋತ್ಸವ ಅದು ಎಲ್ಲಾದ್ರೂ ನಡೀತೈತೆ ಅಂದರೆ ಸುಣದೋಳಿ ಜಡಿಸಿದ್ದೇಶ್ವರ ರಥೋತ್ಸವ ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೇವೆ. ಶ್ರೀಮಠದ ರಥೋತ್ಸವ ಪ್ರತಿ ವರ್ಷ ನಡೆಯುವಂಥ ಈ ರಥೋತ್ಸವ ಸಾಧಾರಣ ಬ್ರಿಟಿಷರು ನಮ್ಮ ಭಾರತ ದೇಶಕ್ಕೆ ಯಾವಾಗ ಪ್ರಥಮವಾಗಿ ಬಂದರು ಆವಾಗಿಂದ ಹಗ್ಗವಿಲ್ಲದ ನಡೆಯುವಂಥ ರಥೋತ್ಸವ, ಯಾವುದೇ ಹಗ್ಗದ ಸಹಾಯವಿಲ್ಲದೆ, ಯಾರ ಜನರ ಸಹಾಯವಿಲ್ಲದೆ ತನ್ನಿಂದ ತಾನೇ ಭಾಳ ಅಂದರೆ 2-3 ನಿಮಿಷದೊಳಗೆ ಹೋಗಿ ಬರುವಂಥ ರಥೋತ್ಸವವನ್ನು ನಾವು ಕಾಣ್ತಾ ಇದ್ದೇವೆ ಪ್ರತ್ಯಕ್ಷವಾಗಿ. ಯಾಕಂದರೆ ಇವತ್ತು ಒಂದು ಯಾವುದರಾದ್ರೂ ಒಂದು ಅಳಿಗಾಡಬೇಕಾಗಿತ್ತಪ್ಪ ಅಂದ್ರೆ ಒಂದು ಶಕ್ತಿ ಅಂತಕ್ಕಂಥದ್ದು ಬೇಕು, ಸ್ಪರ್ಶ ಅಂತಕ್ಕಂಥದ್ದು ಬೇಕು. ಆದರೆ ಇವತ್ತು ಯಾವುದೇ ಆಗಿರ್ತಕ್ಕಂಥ ಶಕ್ತಿ ಇಲ್ಲದೆ ತನ್ನದೇ ಆಗಿರ್ತಕ್ಕಂಥ ಜಡಿಸಿದ್ದೇಶ್ವರ ಶಕ್ತಿಯನ್ನು ಹಿಡ್ಕೊಂಡು ನಾವು ಜಡಿಸಿದ್ದೇಶ್ವರನ ಪ್ರತಿ ವರ್ಷ ಗದ್ದಿಗೆ ಒಳಗೆ ಮಠದೊಳಗೆ ನೋಡ್ತೇವೆ. ಆದರೆ ಧವನದ ಹುಣ್ಣಿಮೆ ಹಿಡ್ಕೊಂಡು 5ನೇ ದಿವಸಕ್ಕೆ ತನ್ನಿಂದ ತಾನೇ ರಥದ ಮುಖಾಂತರವಾಗಿ ಹೋಗಿ ಬರುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಅದು ಸುಣದೋಳಿ ಜಡಿಸಿದ್ದೇಶ್ವರ ರಥೋತ್ಸವ ಅಂತಕ್ಕಂಥದ್ದನ್ನು ನಾವೆಲ್ಲ ಭಾಳ ಖುಷಿಯಿಂದ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಈ ರಥೋತ್ಸವಕ್ಕೆ ಇಡೀ ನಾಡಿನಾದ್ಯಂತ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇನ್ನೂ ಅನೇಕ ರಾಜ್ಯದಿಂದ ಲಕ್ಷಾಂತರ ಭಕ್ತರು ಬಂದು ಆ ಜಡಿಸಿದ್ದೇಶ್ವರನ ಕೃಪೆಗೆ ಪಾತ್ರರಾಗಿ ಆ ರಥೋತ್ಸವವನ್ನು ನೋಡಿ ಸಂತೋಷಪಟ್ಟತಕ್ಕಂಥದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅದ್ರ ಜೊತೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಯಾಕಂದರೆ 2-3 ನಿಮಿಷದೊಳಗೆ ಹೋಗಿ ಬರುವಂಥ ರಥ, ಕಲ್ಲಿನ ಗಾಲಿ, ದೊಡ್ಡದಾಗಿರ್ತಕ್ಕಂಥ ಕಲ್ಲಿನ ಗಾಲಿ, ದೊಡ್ಡದಾಗಿರ್ತಕ್ಕಂಥ ರಥ ಇದು. ಅದಕ್ಕೆ ಯಾವುದೇ ಆಗಿರ್ತಕ್ಕಂಥ ಮುಂಚಿತವಾಗಿ ಯಾವುದೇ ಸಿಂಗಾರವನ್ನು ಮಾಡಿರೋದಿಲ್ಲ. ರಥೋತ್ಸವ ದಿವಸ ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕವನ್ನು ಮಾಡ್ತೇವೆ. ಅದರ ನಂತರ 11 ಗಂಟೆಗೆ ಗ್ರಾಮಾಂತರ ಕಳಸಾರೋಹಣ ಮಾಡಿ ಕಳಸಾರೋಹಣವನ್ನು ಮಾಡ್ತೇವೆ. ಆನಂತರ ಅರಿವೆಯನ್ನು ಕಟ್ಟಿ ಶೃಂಗಾರವನ್ನು ಆನಂತರ ಮಾಡಿ ಸಾಯಂಕಾಲ 5 ಗಂಟೆಗೆ ಹಗ್ಗವಿಲ್ಲದ ರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು. ಯಾಕಂದರೆ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತೇವೆ. ಅಂಥ ಕಾಮಧೇನು ಇವತ್ತು ನಾವೇನು ಬೇಡ್ತೇವೆ ಬೇಡಿದ್ದು ಕೊಡುವಂಥ ಶಕ್ತಿ ಎಲ್ಲರಿದ್ದರೆ ಅದು ಸುಣದೋಳಿ ಜಡಿಸಿದ್ದೇಶ್ವರ ಗದ್ದಿಗೆಯೊಳಗಿದೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಕಂಡಿದ್ದೇವೆ. ಯಾಕಂದರೆ ಎಷ್ಟೋ ಜನರು ಬೇಡ್ಕೊಂಡಿರ್ತಕ್ಕಂಥದ್ದನ್ನು ಫಲ ಕೊಟ್ಟಿರ್ತಕ್ಕಂಥದ್ದು, ಅಪೇಕ್ಷೆ ಪಟ್ಟದ್ದನ್ನು ಈಡೇರಿಸುವಂಥ ಶಕ್ತಿ ಕಾಮಧೇನು ಅಂತೇಳಿ ನಾವು ಹಿಂದೆ ಕೇಳಿದ್ವಿ, ಪುರಾಣದೊಳಗೆ ಕೇಳಿದ್ವಿ. ಆದರೆ ಇವತ್ತು ಕಾಮಧೇನು ಕಲ್ಪವೃಕ್ಷ ಆಗಿರ್ತಕ್ಕಂಥದ್ದನ್ನು ಬೇಡಿದ್ದನ್ನು ಕೊಡುವಂಥ ಶಕ್ತಿ ಅದು ಜಡಿಸಿದ್ದೇಶ್ವರನಲ್ಲಿ ಐತಿ ಅಂತಕ್ಕಂಥ ಮಾತು ಹೇಳ್ತಾ ಈ ನಾಡಿನ ಜನತೆಗೆ ಅಷ್ಟೇ ಅಲ್ಲದೆ ಈ ನಮ್ಮ ಕರ್ನಾಟಕದ ಭಾಗ ಆಗಿರ್ತಕ್ಕಂಥ ಈ ಕಡೆ ಇರ್ತಕ್ಕಂಥ ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಆಗಿರ್ಬೋದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಹೇಳ್ಬೇಕಂದ್ರೆ ಇದೇ ನಡೀತಕ್ಕಂಥ ಏಪ್ರಿಲ್ 16ನೇ ತಾರೀಕು
ಬುಧವಾರ ದಿವಸ 16ನೇ ತಾರೀಕು 16/4/2025 ಸಾಯಂಕಾಲ 5 ಗಂಟೆಗೆ ಭಾಳ ವಿಜೃಂಭಣೆಯಿಂದ ಲಕ್ಷಾಂತರ ಜನರ ಒಂದು ಕಣ್ಣೆದುರಿಗೆ ನಡೆಯುವಂಥ ಪವಾಡ, ಭಾಳ ಅದ್ಭುತವಾಗಿರ್ತಕ್ಕಂಥ ಪವಾಡ. ಎಷ್ಟೋ ಪವಾಡಗಳಾಗಿದ್ದಾವೆ, ಹಿಂದೆ ಪವಾಡಗಳು ಆಗಿ ಹೋಗಿದಾವೆ. ಆದರೆ ಇವತ್ತಿಗೂ ಸಹ ಪವಾಡ ನಡೀತಕ್ಕಂಥದ್ದು ಹಿಂದೆ ಆಗಿದ್ದ ಕಥೆಯನ್ನು ಹೇಳೋಕ್ಕಿಂತ, ಹಿಂದಾಗಿದ್ದಕ್ಕಂಥ ಪುರಾಣವನ್ನು ಹೇಳೋಕ್ಕಿಂತ ಇವತ್ತಿಗೂ ಸಹ ಪವಾಡ ನಡೀತೈತೆ ಅಂದರೆ ಅದು ಸುಂದೋಳಿ ಜಡಸಿದ್ದೇಶ್ವರ ರಥೋತ್ಸವ ಅಂತಕ್ಕಂಥದ್ದನ್ನು ನಾವೆಲ್ಲ ಹೇಳಬೇಕಾಗುತ್ತೆ. ಅಂಥ ಪವಾಡ ಸದೃಶ್ಯವಾಗಿರ್ತಕ್ಕಂಥ ಹಗ್ಗವಿಲ್ಲದ ರಥೋತ್ಸವ ನಡೆಯುವಂಥದ್ದು ಇದೇ ತಿಂಗಳ ಏಪ್ರಿಲ್ ಬುಧವಾರ ದಿವಸ 16ನೇ ತಾರೀಕು 16/4/2025 ಸಾಯಂಕಾಲ 5 ಗಂಟೆಗೆ ನಡೀತಕ್ಕಂಥ ರಥೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಬಂದು ತಮ್ಮ ಜಡಸಿದ್ದೇಶ್ವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡ್ಕೊಂಡು ಪುನೀತರಾಗಬೇಕಂತಕ್ಕಂಥ ಮಾತನ್ನು ಶ್ರೀಮಠದ ವತಿಯಿಂದ ಎಲ್ಲರಿಗೂ ಸಹ ಭಕ್ತಿಯ ಆಮಂತ್ರಣವನ್ನು ಕೊಡ್ತಾ ಎಲ್ಲರೂ ಆ ಜಡಸಿದ್ದೇಶ್ವರ ಕೃಪೆಗೆ ಪಾತ್ರ ಆಗ್ರಿ ಅಂತಕ್ಕಂಥ ಮಾತಾಡಿ ತಮ್ಮೆಲ್ಲರಿಗೆ ಶುಭ ಕೋರಿ 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. सिद्धेश्वर महाराज की, सिद्धेश्वर महाराज की। ಶ್ರೀ ಜಡಸಿದ್ದೇಶ್ವರರ ಜಾತ್ರಾ ಮಹೋತ್ಸವ ಇದೇ ದಿನಾಂಕ 16/4/2025 ಜರುಗ್ತಾ ಇದೆ. ಈ ಒಂದು ಜಾತ್ರಾ ವಿಶೇಷದ ಬಗ್ಗೆ ನಾವು ಹೇಳಬೇಕಂತಂದ್ರೆ, ನಾವು ಅತಿ ಇದ್ದಾಗಿಂದಲೂ ಕೂಡ ಆ ಒಂದು ಜಾತ್ರೆನ ನೋಡ್ತಾ ಬಂದಿದ್ದೀವಿ. ಆಮೇಲೆ ಆ ಒಂದು ತೇರು ಹಗ್ಗವಿಲ್ಲದೆ, ಯಾರದೇ ಸಹಾಯವಿಲ್ಲದೆ ಆ ತೇರು ಆ ಜಡಸಿದ್ದೇಶ್ವರನ ಒಂದು ಶಕ್ತಿಯಿಂದ ಪ್ರತಿ ವರ್ಷವೂ ಕೂಡ ಜರುಗ್ತೈತಿ. ಅದಕ್ಕೆ ಸಕಲ ಸದ್ಭಕ್ತರೆಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದು ಆ ಒಂದು ಜಡಸಿದ್ದೇಶ್ವರರ ಒಂದು ಕೃಪೆಗೆ ಪಾತ್ರ ಆಗಬೇಕಂತ ತಮ್ಮ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮುತ್ತು ಜಿಡ್ಡಿಮಣಿ ಅಂತ. ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆ ಮೂಡ್ಲಿಗಿ ತಾಲೂಕಿನ ಸುಕ್ಷೇತ್ರ ಸುಣದೋಳಿಯ ಪವಾಡ ಪುರುಷ ಶ್ರೀ ಜಡಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಇದೇ ದಿನಾಂಕ 16/4/2025 ಸಾಯಂಕಾಲ 6 ಗಂಟೆಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಾ ಇದೆ. ಇವತ್ತಿನ ಆಧುನಿಕ ಯುಗದಲ್ಲಿ ಹಗ್ಗವಿಲ್ಲದ ರಥೋತ್ಸವ ಅಂತಂದರೆ ಇದೊಂದು ವೈಜ್ಞಾನಿಕ ಸವಾಲಾಗ್ಯದ. ಒಂದು ವಸ್ತು ಚಲಿಸಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಯಾವುದೇ ಬಲ ಪ್ರಯೋಗ ಆಗಬೇಕು, ಒಂದು ಶಕ್ತಿ ಪ್ರಯೋಗ ಆಗಬೇಕು. ಇಲ್ಲಿ ಆ ಪವಾಡ ಪುರುಷನ ಒಂದು ಪವಾಡ ಶಕ್ತಿ ಆ ರಥೋತ್ಸವದ ಮೇಲೆ ಪ್ರಯೋಗ ಆಗಿ ಇವತ್ತಿನವರೆಗೂ ಅದು ಹಗ್ಗವಿಲ್ಲದ ರಥೋತ್ಸವ ಜರುಗುತ್ತಿದೆ. ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ. ನಾವು ನೋಡಿದಾಗೆ, ನಾವು ನೀವೆಲ್ಲರೂ ಕಂಡಾಗೆ ಕೋವಿಡ್ದಂಥ ಸಮಯದಲ್ಲಿ ಎಂತೆಂಥ ದೇವಸ್ಥಾನಗಳ ಪೂಜೆ ಸ್ಥಗಿತಗೊಂಡವು, ದಾಸೋಹ ಸ್ಥಗಿತಗೊಂಡವು, ದರ್ಶನ ಸ್ಥಗಿತಗೊಂಡವು, ಜಾತ್ರೆಗಳು ಎಲ್ಲ ಬಂದಾದವು. ಇಂಥದ್ದೇ ಒಂದು ಸಂದರ್ಭ ಮೊದಲಿನ ಕಾಲದಲ್ಲಿ ಬ್ರಿಟಿಷರ ಒಂದು ಕಾಲದಲ್ಲಿ ಒಂದು ಸಂದರ್ಭ ಜರುಗಿತ್ತು. ಅದು ಪ್ಲೇಗ್ ರೋಗ ಅಂತೇಳಿ. ಪ್ಲೇಗ್ ರೋಗ ಬಂದಾಗ ಜಾತ್ರೆಗಳನ್ನು ಬಂದ್ ಮಾಡಿದರು. ಬ್ರಿಟಿಷ್ ಸರ್ಕಾರ ಜಾತ್ರೆಗಳನ್ನು ಬಂದ್ ಮಾಡಿ ಎಲ್ಲ ನಿಷೇಧವನ್ನು ಹೊರಡಿಸಿದರು. ಹಾಗೂ ಕೂಡ ಶ್ರೀ ಜಡಸಿದ್ದೇಶ್ವರ ಜಾತ್ರೆ ಬಂದಾಗಿತ್ತು. ಆಗ ಊರಲ್ಲಿರ್ತಕ್ಕಂಥ ಹಿರಿಯರು 4-5 ಜನ ಹಿರಿಯರು ಕೂಡಿ ನಾವು ರಥೋತ್ಸವವನ್ನು ಕೇವಲ ಪೂಜೆ ಅಷ್ಟೇ ಮಾಡ್ತೀವಿ, ಜಾತ್ರೆ ಮಾಡೋದಿಲ್ಲ ಅಂತೇಳಿ ಬ್ರಿಟಿಷ್ ಸರ್ಕಾರದಿಂದ ಅನುಮತಿಯನ್ನು ತೆಗೆದುಕೊಂಡು ರಥೋತ್ಸವವನ್ನು ಪೂಜೆ ಮಾಡಿದಾಗ ಆ ರಥೋತ್ಸವ ತನ್ನಿಂದ ತಾನೇ ಆಗ ರಥ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದು ನಿಂತಿತ್ತು. ಆವತ್ತಿನಿಂದ ಇವತ್ತಿನವರೆಗೂ ರಥಕ್ಕೆ ಹಗ್ಗ ಹಚ್ಚದೆ ತನ್ನಿಂದ ತಾನೇ ಪವಾಡ ಚಲಿಸ್ತಾ ಇದೆ. ಇದೊಂದು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಜಾತ್ರೆ. ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸ್ತಾ ಇದ್ದಾರೆ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರದಿಂದ ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ. ಈ ರಥೋತ್ಸವದ ಸಮಯ ಸೂರ್ಯಾಸ್ತ ಆಗುವ ಸಮಯದಲ್ಲಿ ಈ ಒಂದು ಪವಾಡ ಸದೃಶ್ಯವಾಗಿರ್ತಕ್ಕಂಥ ರಥೋತ್ಸವ ಜರುಗ್ತಾ ಇದೆ. ಆ ರೀತಿ ಈ ಸಿದ್ಧಾರೂಢರ ಸಮಕಾಲಿಗರಾಗಿರ್ತಕ್ಕಂಥ ಜಡಸಿದ್ದೇಶ್ವರನವರು ಅವ್ರಿಗಿಂತ ಪೂರ್ವದಲ್ಲಿ ಇರುವಂಥ ಜಡಸಿದ್ದೇಶ್ವರ, ಸುಣದೋಳಿಯಲ್ಲಿರ್ತಕ್ಕಂಥ ಜಡಸಿದ್ದೇಶ್ವರನವ್ರದ್ದು ಪೂರ್ವಜರು ಹೇಳ್ಕೊತ ಬಂದಿದ್ದಾರೆ. ಜಡಸಿದ್ದೇಶ್ವರ ತಮ್ಮ ಸಂಚಾರದಲ್ಲಿ ಬೈರನಟ್ಟಿ, ಪಟಗುಂದಿ ಹೀಗೆ ಸಂಚಾರ ಮಾಡುತ್ತಾ
ಸುಣದೋಳಿಗೆ ಬಂದು ಅಲ್ಲಿ ತಮ್ಮ ಜೀವಂತ ಸಮಾಧಿಯಾಗಿ ಈ ಸುಣದೋಳಿಯಲ್ಲಿ ಪವಾಡ ಆಗಿದೆ. ಪೂರ್ವಜರು ಹೇಳುವ ಪ್ರಕಾರ ಜಡಸಿದ್ದೇಶ್ವರನವರು ಗದ್ದುಗೆಯಲ್ಲಿ ಕುಳಿತು ನಮ್ಮನ್ನು 5 ದಿವಸಕ್ಕೆ ತೆಗೀರಿ ಅಂತ ಹೇಳಿದರು. ಆಗ ಹಿರಿಯರು ಕೂಡಿ ಕೇವಲ 3 ದಿನಕ್ಕೆ ಮಾತ್ರ ಅವರನ್ನು ನೆಲಗದ್ದಿಗೆಯಲ್ಲಿ ಇರ್ತಕ್ಕಂಥದ್ದನ್ನು ತೆಗೆದರು. ಆಗ ಅಲ್ಲಿ ಒಂದು ಜಡೆ, ಬೆತ್ತ ಹಾಗೂ ಆವಿಗೆಗಳು ಸಿಕ್ಕು. ಅಂಥ ಒಂದು ಮೊದಲಿನ ಇರ್ತಕ್ಕಂಥ ಜಡೆ, ಬೆತ್ತ, ಆವಿಗೆ ಈಗೂ ಕೂಡ ಜೀವಂತವಾಗಿ ಶ್ರೀ ಜಡಸಿದ್ದೇಶ್ವರ ಮಠದಲ್ಲಿವೆ. ಮತ್ತು ಜಡಸಿದ್ದೇಶ್ವರ ಒಂದು ಪವಾಡ ಶಕ್ತಿ. ಅಲ್ಲಿ ಎಲ್ಲ ಸಾವಿರಾರು ಭಕ್ತರು ಆ ಮಠಕ್ಕೆ ಆಗಮಿಸ್ತಾರೆ. ಅಲ್ಲಿ ಪಲ್ಲಕ್ಕಿ ಉತ್ಸವ ಆದ ನಂತರ ಮಕ್ಕಳಿಗಾಗಲಿ ಭಕ್ತರಿಗಾಗಲಿ ಯಾವುದೇ ಒಂದು ಅನಾರೋಗ್ಯ ಆಗಲಿ ಏನೋ ಒಂದು ಇರುತ್ತಂದ್ರೆ ಆ ಜಡಸಿದ್ದೇಶ್ವರ ಕೈಯಲ್ಲಿರ್ತಕ್ಕಂಥ ಬೆತ್ತವನ್ನು ಇಳಿಸಿದರೆ ಇವತ್ತಿನವರೆಗೂ ಭಕ್ತರಿಗೆ ಆರಾಮಾಗ್ತದೆ. ಅಂಥ ಒಂದು ಶಕ್ತಿ ಅಲ್ಲಿ ಅದ. ಈ ಒಂದು ಶಕ್ತಿಯುತವಾದಂಥ ಮಠದ ಒಂದು ಜಾತ್ರೆ ನಾಳೆಯಿಂದ ಅಂದರೆ ದಿನಾಂಕ 12ರಿಂದ ಪ್ರಾರಂಭಗೊಂಡು ಹುಣ್ಣಿಮೆಯಿಂದ 5ನೇ ದಿನಕ್ಕೆ ರಥೋತ್ಸವ ಪ್ರಾರಂಭವಾಗ್ತದೆ. ಪ್ರತಿನಿತ್ಯ 4 ದಿನಗಳವರೆಗೆ ಉಚ್ಚಾಯಿ ಪೂಜೆ ನಡೀತದೆ. ಸಾಯಂಕಾಲ ಸಾಕಷ್ಟು ಜನರನ್ನು ಮಹಾತ್ಮರನ್ನು ಕರೆಸಿ ಪ್ರವಚನ ಕಾರ್ಯಕ್ರಮ ನಡೀತದೆ. ಹನುಮಂತ ದೇವರ ಓಕಳಿ ಕೊಂಡ ಪೂಜೆ ಇದು ಕೂಡ ನಡೀತದೆ. 5ನೇ ದಿನಕ್ಕೆ ಮಹಾರಥೋತ್ಸವ ನಡೀತದೆ. ತದನಂತರ ರಥೋತ್ಸವ ನಂತರ ಲಕ್ಷಾಂತರ ಭಕ್ತರಿಗೆ ಮಹಾಪ್ರಸಾದ ಕೂಡ ನೆರವೇರ್ತದೆ. ತದನಂತರ ಶ್ರೀಮಠದಲ್ಲಿ ಪಾರಿಜಾತದಂಥ ನಾಟಕದಂಥ ಹಲವಾರು ಹಲವು ಕಾರ್ಯಕ್ರಮಗಳಿರ್ತವೆ. ತೇರ ಮುಗಿದ ಮರುದಿವಸ ಕುಸ್ತಿ ಇರ್ತದೆ. 5ನೇ ದಿವಸಕ್ಕೆ ಕಳಸ ಇಳಿಸುವಂಥ ಕಾರ್ಯಕ್ರಮ ಇರ್ತದೆ. ಹೀಗೆ ನೂರಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಾರೆ. ಇದೊಂದು ಭಾವೈಕ್ಯತೆಯ ಮಠ. ಶ್ರೀ ಜಡಸಿದ್ದೇಶ್ವರ ಮಠ ಒಂದು ಭಾವೈಕ್ಯತೆಯ ಮಠ. ಈ ಮಠದಲ್ಲಿ ಯಾವುದೇ ಜಾತಿ ಭೇದ, ಯಾವುದೇ ವರ್ಣ ಭೇದವಿಲ್ಲದೆ ಎಲ್ಲ ಭಕ್ತರು ಸಮನಾಗಿ ದುಡಿತಾರೆ. ಅದೇ ರೀತಿ ಈ ನಮ್ಮ ಶ್ರೀ ಜಡಸಿದ್ದೇಶ್ವರ ಮಠದ ಮಠಾಧೀಶರಾಗಿರುವಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಕೂಡ ಈ ಮಠದ ಒಂದು ಪ್ರಗತಿಗೆ ಹಗಲಿರುಳು ಶ್ರಮಿಸಿ ಸಾಕಷ್ಟು ಕಟ್ಟಡಗಳನ್ನಾಗಲಿ ಶಾಲಾ ಕಾಲೇಜುಗಳನ್ನು ತಂದು ಭಕ್ತರ ಒಂದು ಅನುಕೂಲಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಅವರು ಕೂಡ ಸಿಕ್ಕಿದ್ದು ನಮ್ಮ ಒಂದು ಭಾಗದ ಒಂದು ಪುಣ್ಯ ಅಂತ ನಾವೆಲ್ಲರೂ ಭಾವಿಸಬಹುದು. ಇಂಥ ಒಂದು ಜಾಗೃತಿ ಸ್ಥಾನವಾಗಿರತಕ್ಕಂಥ ಜಡಸಿದ್ದೇಶ್ವರ ರಥೋತ್ಸವವನ್ನು ತಾವೆಲ್ಲರೂ ಆಗಮಿಸಿ ಅಂದರೆ 16ನೇ ತಾರೀಕಿನ ದಿವಸ ಸಾಯಂಕಾಲ ಮಹಾರಥೋತ್ಸವ ಇರ್ತದೆ. ಎಲ್ಲರೂ ಆಗಮಿಸಿ ಪವಾಡವನ್ನು ಕಣ್ತುಂಬ ನೋಡಿಕೊಂಡು ಪುನೀತರಾಗಬೇಕು ಎಂದು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ.